ಎಲ್ಲರಿಗೂ ಶರಣು ಶರಣಾರ್ಥಿಗಳು. ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಈ ಮಹಿಳಾ ದಿನಾಚರಣೆ ಅಂದರೆ ಈ ಮಹಿಳಾ ದಿನಾಚರಣೆಗೆ ತನ್ನದೇ ಆದಂತಹ ಒಂದು ಇತಿಹಾಸವನ್ನು ಹೊಂದಿದೆ. ಯಾವುದೇ ಒಂದು ಆಚರಣೆ ಮಾಡ್ತೀವಿ ಅಂತ ಅಂದರೆ ಅದಕ್ಕೆ ತನ್ನದೇ ಆದಂತಹ ಒಂದು ಇತಿಹಾಸ ಇರುತ್ತೆ. ಆದರೆ ನಾವು ಮಹಿಳಾ ದಿನಾಚರಣೆಯನ್ನು ಒಂದು ದಿನಕ್ಕೆ ಮಾಡಿಬಿಡೋದು ಅಥವಾ ಜೀವನವಿಡೀ ನಮಗೋಸ್ಕರ ದುಡಿಯುವಂತಹ ಒಂದು ಹೆಣ್ಣನ್ನು ಗೌರವಿಸುತ್ತಾ ಪೂಜಿಸುತ್ತಾ ಪ್ರೀತಿಸುತ್ತಾ ಆಕೆಯ ಜೊತೆ ಉತ್ತಮ ಒಂದು ಒಳ್ಳೆಯ ಬಾಂಧವ್ಯವನ್ನು ಹೊಂದಬೇಕು. ಈ ರೀತಿಯಾದ ದ್ವಂದ್ವ ವಿಚಾರಗಳಲ್ಲಿ ಇವತ್ತಿನ ಕಾಲಮಾನಗಳು ಹೇಗೆ ಹೋಗ್ತಿವೆ ಅಂತ ಅಂದರೆ ಜಸ್ಟ್ ಮೂವ್ ಆಗ್ತಿವೆ. ಯಾವುದಕ್ಕೂ ಯಾರಿಂದಲೂ ಕ್ಲಾರಿಫಿಕೇಶನ್ ಇಲ್ಲ. ಆದರೂ ಕೂಡ ನಾವೇನು ಮಾಡ್ತೀವಿ ಅಂತ ಅಂದರೆ ಮಾರ್ಚ್ 8 ಬಂತು ಅಂತ ಅಂದರೆ ಮರಿದೇನೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ತಾಯಂದಿರಿಗೆ, ತಂಗಿಯರಿಗೆ, ಅಕ್ಕಂದಿರಿಗೆ ಮತ್ತು ನಮ್ಮ ಸ್ನೇಹಿತರಿಗೆ ಮತ್ತು ನಮ್ಮ ಗುರು ಮಾತೆಯರಿಗೆ ಎಲ್ಲರಿಗೂ ಕೂಡ ಒಂದು ವಿಶ್ ಅಂತ ಮಾಡ್ತೀವಿ. ಜೊತೆಗೆ ಒಂದು ಸ್ಟೇಟಸ್ ಹಾಕ್ತೀವಿ. ನಮ್ಮ ಮಹಿಳಾ ದಿನಾಚರಣೆಯನ್ನು ಮಾರ್ಚ್ 8ನೇ ತಾರೀಕು ಬೆಳಗ್ಗೆಯಿಂದ ಸಂಜೆ ಅಷ್ಟೊತ್ತಿಗೆ ಮುಗಿಸ್ಬಿಡ್ತೀವಿ. ಆದರೆ ಈ ಮಹಿಳಾ ದಿನಾಚರಣೆ ಆರಂಭ ಆಗೋಕ್ಕೂ ಮುಂಚೆ ಕೂಡ ಸುಮಾರು 900 ವರ್ಷಗಳ ಹಿಂದೆ ಒಬ್ಬ ಪ್ರವಾದಿ ಬರ್ತಾರೆ. ಈ ಜಗತ್ತಿನೊಳಗೆ ಅವರು ಏನು ಮಾಡ್ತಾರೆ ಅಂದರೆ ಯಾವುದೇ ದಿನಾಚರಣೆಗಳನ್ನು ಆಚರಣೆಗಳನ್ನು ಮಾಡಲಿಲ್ಲ. ಆಮೇಲೆ ಯಾರೂ ಕೂಡ ನಮಗೆ ಸ್ವತಂತ್ರವನ್ನು ಕೊಡಿ ಅಂತ ಹೋರಾಟ ಮಾಡಲಿಲ್ಲ. ಯಾರೂ ಕೂಡ ನಮಗೆ ಇಷ್ಟು ಪರ್ಸೆಂಟೇಜ್ ಮೀಸಲಾತಿ ಕೊಡಿ, ಮೀಸಲಾತಿ ಬೇಕು ಅಂತ ಧರಣಿ ಕೂಡಲಿಲ್ಲ. ಜೊತೆಗೆ ಯಾರು ಬಂದು ಆ ವ್ಯಕ್ತಿ ಹತ್ರ ಅಲ್ಲ, ಅದು ಒಂದು ಶಕ್ತಿ ಹತ್ರ ನಮಗೊಂದು ನೋವೈತೆ, ನಮಗೊಂದು ಸ್ಥಾನಮಾನ ಬೇಕು ಅಂತ ಯಾರಿಗೂ ಕೂಡ ಹೇಳ್ಕೊಳ್ಳೇ ಇಲ್ಲ. ಆದರೂ ಕೂಡ ಆ ದಿವ್ಯ ಚೇತನ ಏನು ಮಾಡ್ತು ಅಂತ ಅಂದರೆ ಮಹಿಳೆ ಅಂತ ಅಂದರೆ ಈ ಜಗತ್ತಿಗೆ ಒಂದು ಭಗವತ್ ಸ್ವರೂಪ. ಆಕೆ ತಾಯಿಯಾಗಬಲ್ಲಳು, ಹೆಂಡತಿಯಾಗಬೇಕು, ಸಹೋದರಿಯಾಗಬೇಕು, ಮಗಳಾಗಬೇಕು. ನಾವು ಇಡ್ತಕ್ಕಂತಹ ಪ್ರತಿ ಹೆಜ್ಜೆಯಲ್ಲೂ ಕೂಡ ನಮಗೆ ಒಂದು ಜೊತೆಯಾಗಿ ನಮ್ಮ ಜೊತೆ ಸಂಗಾತಿಯಾಗಿ ನಡೆಯುವಂತಹವಳು ಒಂದು ಹೆಣ್ಣು. ಅದು ಯಾವುದೇ ಪಾತ್ರದಲ್ಲೂ ಕೂಡ ಆಕೆ ಬರಬಹುದು. ಹುಟ್ಟಿನಿಂದ ಮಗುವಿಗೆ ತಾಯಿಯ ರಕ್ಷಣೆ ಬೇಕು. ಯಾವಾಗಿದ್ರೂ ಕೂಡ ಏನು ಮಾಡಬೇಕು ಅಂತಂದರೆ ತಾಯಿಯ ಬೆರಳನ್ನು ಇಟ್ಕೊಂಡಿರ್ತಕ್ಕಂತಹ ಒಂದು ಮಗು ಈ ಜಗತ್ತಿನೊಳಗೆ ಏನು ಮಾಡುತ್ತೆ ಅಂದರೆ ತನ್ನನ್ನು ತಾನು ಹೆಮ್ಮೆಯಿಂದ ಗುರುತಿಸಿಕೊಳ್ಳುತ್ತೆ. ಸ್ವಲ್ಪ ದೊಡ್ಡದಾಯಿತು ಅಂದರೆ ಆ ಮಗುವಿಗೆ ಯಾರು ಸಾಥ್ ಕೊಡ್ತಾರೆ ಅಂದರೆ ತನ್ನ ಅಕ್ಕ, ಸಹೋದರಿಯಾಗಿರ್ತಕ್ಕಂತಹ ಅಕ್ಕ ತಾಯಿಯ ಸ್ಥಾನವನ್ನು ತುಂಬ್ತಾರೆ. ಆಮೇಲೆ ಮುಂದೆ ಬಂದ ಮೇಲೆ ಏನಾಗುತ್ತೆ, ಹೆಂಡತಿಯಾಗಿ ಜೀವನ ಸಂಗಾತಿಯಾಗಿ ಬಂದು ಮತ್ತೆ ತಾಯಿಯ ಸ್ಥಾನವನ್ನು ತುಂಬ್ತಾಳೆ. ಮತ್ತೆ ಸ್ವಲ್ಪ ದಿನ ಹೋದ್ಮೇಲೆ ಮಗಳಾಗಿ ಆ ಮಗಳಲ್ಲಿ ಆ ವ್ಯಕ್ತಿ ಏನು ಮಾಡ್ತಾರೆ ಅಂದರೆ ಆ ಮಗಳಲ್ಲಿ ತನ್ನ ತಾಯಿಯನ್ನು ಕಾಣ್ತಾರೆ. ತನ್ನ ತಾಯಿಯ ಸ್ವರೂಪವನ್ನು ತಾನು ಎಷ್ಟೋ ಜನ ಅಪ್ಪಂದಿರು ತನ್ನ ಹೆಣ್ಮಗಳಿಗೆ ನನ್ನವ್ವ, ನಮ್ಮವ್ವ, ನನ್ನ ತಾಯಿ ಅಂತ ಪ್ರೀತಿ ಮಾಡ್ತಾವ್ರೆ ಇವತ್ತಿನ ಕಾಲದಲ್ಲೂ ಕೂಡ. ಇಷ್ಟೆಲ್ಲ ಕ್ವಾಲಿಟೀಸ್ ಉಳ್ಳಂತಹ ಹೆಣ್ಣು ಮಗಳಿಗೆ ಆ ಸಮಯದಲ್ಲಿ ಏನೂ ಇರಲಿಲ್ಲ ಅಂದರೆ ಆ ಸಮಯ ಅಂದರೆ ಸುಮಾರು ವರ್ಷಗಳ ಹಿಂದೆ ಏನೂ ಇರಲಿಲ್ಲ. ಅಂಥದ್ರಲ್ಲಿ ಅವಳದ್ದೇ ಆದಂತಹ ಒಂದು ಸ್ಥಾನಮಾನ ಇರಲಿಲ್ಲ. ಆಕೆ ಎಲ್ಲ ಅವಶ್ಯಕತೆಗಳಿಗೂ ಬೇಕಿತ್ತು. ಆದರೆ ಆಕೆ ಹೆಣ್ಣು ಮಾತ್ರ ಬೇಕಿರಲಿಲ್ಲ ಅನ್ನುವಂತಹ ಒಂದು ಪರಿಸ್ಥಿತಿ ಇತ್ತು. ಒಂದು ಬೆಳಕು ಬಂತು. ಆ ಬೆಳಕು ಯಾವ ಮಟ್ಟಕ್ಕೆ ಬಂತು ಅಂತಂದರೆ ಒಂದು ಹೆಣ್ಣನ್ನು ಜಗತ್ತು ಜಗನ್ಮಾತೆಯ ಸ್ಥಾನದಲ್ಲಿ ಕೂಡಿಸ್ತು. ಆ ಬೆಳಕು ಬೇರೆ ಯಾರೂ ಅಲ್ಲ, ನಮ್ಮ ವಿಶ್ವಗುರು ಬಸವಣ್ಣನವರು. ಸ್ತ್ರೀ ಕುಲೋದ್ಧಾರಕ ಬಸವಣ್ಣ ಅಂತ ನಾವು ಕರಿತೀವಿ. ಇವತ್ತಿಗೂ ಏನಾಗುತ್ತೆ ಅಂತಂದರೆ ನಮ್ಮಲ್ಲಿ ಲಿಂಗ ಅಸಮಾನತೆಯನ್ನು ಕಾಣ್ತೇವೆ. ನಾವು ಸಮಾಜದೊಳಗೆ ಯಾರು ಕೂಡ ಅವರು ಎಂಥದ್ದೇ ರಂಗದಲ್ಲಿ ಇರಲಿ, ಇವತ್ತಿಗೆ ಹೆಣ್ಣು ಮಗಳು ಒಬ್ಬ ರಾಷ್ಟ್ರಪತಿಯಾಗಿದ್ದಾರೆ, ಒಬ್ಬ ಪ್ರಧಾನಮಂತ್ರಿಯಾಗಿದ್ದಾರೆ, ಒಬ್ಬ ಮುಖ್ಯಮಂತ್ರಿಯಾಗಿ ಹೋಗಿದ್ದಾರೆ. ಅಂದ್ರೂ ಕೂಡ ಹೆಣ್ಣು ಮಕ್ಕಳ ಬಗ್ಗೆ ಇರ್ತಕ್ಕಂತಹ ಭಾವನೆಗಳು ಮಾತ್ರ ಬದಲಾಗಿಲ್ಲ. ಜೊತೆಗೆ ಇತ್ತೀಚೆಗೆ ಏನಾಗ್ಬಿಟ್ಟೈತೆ ಅಂದರೆ ಈ ಕಾಮಿಡಿ ಮಾಡೋರೆಲ್ಲ, ಈ ಕಾಮಿಡಿ ಶೋನಲ್ಲಿರೋರಂಥವರೆಲ್ಲ ಈ ಹೆಂಡತಿ ಅನ್ನೋದೊಂದು ಕಾಮಿಡಿಯಾಗಿ ತಗೊಂಡ್ಬಿಟ್ಟಿದ್ದಾರೆ. ಹೆಂಡತಿ ಅನ್ನುವಂತಹ ಒಂದು ವ್ಯಕ್ತಿತ್ವವನ್ನೇ ಅತಿ ಕೆಳಮಟ್ಟದಾಗಿ ಇಟ್ಟು ಅವರು ಏನು ಮಾಡೋಕ್ಕೆ ಕಾಮಿಡಿ ಮಾಡ್ತಿದ್ದಾರೆ. ಹೆಂಡತಿ ಅನ್ನೋದೊಂದು ಈ ಪದವನ್ನು ಯೂಸ್ ಮಾಡ್ಕೊಳ್ತಿದ್ದಾರೆ. ಅದನ್ನು ಕೇಳಿ ಚಪ್ಪಾಳೆ ಬಡಿದು ನಗುವಂಥವರು ಕೂಡ ಎಷ್ಟೋ ಜನ ಹೆಣ್ಮಕ್ಳೇ ಇರ್ತಾರೆ. ನಮಗೆ ಅಷ್ಟು ಕೂಡ ಅರಿವು ಆಗ್ತಾ ಇಲ್ಲ. ನಾವು ಇವತ್ತಿನ ಕಾಲದಲ್ಲಿ ಎಲ್ಲರೂ ಕೂಡ ಓದಿದ್ದೀವಿ, ಬರೆದಿದ್ದೀವಿ. ಈಗ ಕಂಪ್ಯೂಟರ್ ಯುಗನೂ ಕೂಡ ಹೋಯ್ತು. ಈಗ AI ಬಂದೈತೆ, 5G. ಈ ಯುಗದೊಳಗೆ ನಾವು ಇದ್ದರೂ ಕೂಡ ನಾವು ಹೆಣ್ಮಕ್ಕಳ ಬಗ್ಗೆ ಯಾರಿಗೂ ಕೂಡ ಸಮಾನತೆ ಭಾವನೆ ಬರ್ತಾ ಇಲ್ಲ. ಅದಕ್ಕೋಸ್ಕರನೇ ಇವಾಗ ಅತ್ಯಾಚಾರಗಳು ಆಗುತ್ತೆ. ಅಲ್ಲಿ ಏನಾಗುತ್ತೆ ಅಂತಂದರೆ ಹೆಣ್ಣಿಗೆ ತುಂಬ ಅವಮಾನಗಳಾಗ್ತಿರ್ತವೆ, ಅತ್ಯಾಚಾರಗಳಾಗ್ತಿರ್ತವೆ. ಹೆಣ್ಣು ಮಕ್ಕಳ ಬಗ್ಗೆ ಅಸಹ್ಯ ಚಿತ್ರಣಗಳು ಜಗತ್ತಿನ ಎಲ್ಲ ಕಡೆ ತುಂಬಿಬಿಟ್ಟಿದ್ದಾವೆ. ಈ ಒಂದು ದಿನಕ್ಕಷ್ಟೇ ಹ್ಯಾಪಿ ವುಮೆನ್ಸ್ ಡೇ ಆಗೋಗಿದೆ. ನಾವು ಈ ಮಹಿಳಾ ದಿನಾಚರಣೆಯ ಆಚರಣೆಯ ಹಿಂದಿನ ಒಂದು ಉದ್ದೇಶವನ್ನು ನಾವು ಇವತ್ತು ತಿಳ್ಕೋಬೇಕಾಗಿದೆ.
ಫಸ್ಟು ನೆನಪು ಮಾಡ್ಕೋಬೇಕಾಗಿರೋದು ವಿಶ್ವಗುರು ಬಸವಣ್ಣನವ್ರನ್ನ. ಯಾಕಂತ ಅಂದರೆ ಈ ಟೈಮಲ್ಲಿ ಮಹಿಳೆ ಬಾಹ್ಯಾಕಾಶಕ್ಕೂ ಹಾರಬಲ್ಲಳು, ಆದರೆ ಆ ಸಮಯದಲ್ಲಿ ಮಹಿಳೆ ಮನೆಯ ಹೊಸ್ತಿಲನ್ನು ದಾಟಿ ಹೊರಗೆ ಬರುವಂತಹ ಪರಿಸ್ಥಿತಿನೂ ಕೂಡ ಆ ಶತಮಾನದಲ್ಲಿ ಇರಲಿಲ್ಲ. ಅಂತಹ ಒಂದು ಸಮಯದಲ್ಲಿ ಹೊರಗೆ ಬರ್ತಾರೆ ನೋಡ್ರಿ ಜಗನ್ಮಾತೆ ವೀರ ವೈರಾಗ್ಯ ನಿಧಿ ಅಕ್ಕಮಹಾದೇವಿ ತಾಯಿಯವರು ಹೊರಗೆ ಬರ್ತಾರೆ. ಹೆಂಗೆ ಬರ್ತಾರೆ ಅಂತ ಅಂದರೆ ವೈರಾಗ್ಯ ನಿಧಿಯಾಗಿ ಸಂಪೂರ್ಣವಾಗಿ ಏನು ಮಾಡ್ತಾರೆ ಅವರು ದಿಗಂಬರೆಯಾಗಿ ಒಂದು ಜಿಲ್ಲೆಯಿಂದ ಬಂದು ಜಿಲ್ಲೆಗೆ ಕೇವಲ ಜಿಲ್ಲೆ ಅಲ್ಲ, ಒಂದು ದಿಕ್ಕಿನಿಂದ ಇನ್ನೊಂದು ದಿಕ್ಕಿಗೆ ಆ ತಾಯಿ ಏನು ಮಾಡ್ತಾರೆ ಅಂದರೆ ಕಾಲ್ನಡಿಗೆಯಲ್ಲಿ ಬಂದು ತಮ್ಮನ್ನು ತಾವು ಸೇರಬೇಕಾಗಿರ್ತಕ್ಕಂತಹ ಒಂದು ಸಂಗಮವನ್ನು ಸೇರ್ತಾರೆ ನೋಡ್ರಿ. ಅದು ನಿಜವಾದ ಮಹಿಳಾ ದಿನಾಚರಣೆ. ಕೇವಲ ಒಂದು ಪೌರ ಕಾರ್ಮಿಕ ಆಗಿರ್ತಕ್ಕಂತಹ ಕಸ ಗುಡಿಸುವಂತಹ ಶರಣೆ ಸತ್ಯಕ್ಕನವರು ಒಂದು ವಚನದಲ್ಲಿ ಬರೀತಾರೆ, ಅರ್ಚನೆ ಪೂಜನೆ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ, ಪರಸ್ತ್ರೀ ಪರದನ ಮುಟ್ಟದಿರುವುದೇ ನಿಜವಾದ ನೇಮ ಅಂತ ಹೇಳಿ ಆ ಕಸ ಹೊಡೆಯುವಂತಹ ಸತ್ಯಕ್ಕ ಪೌರ ಕಾರ್ಮಿಕೆ ಒಂದು ವಚನವನ್ನು ಬರೀತಾರೆ. ವ್ರತದ ಬಗ್ಗೆ ವಚನವನ್ನು ಬರೀತಾರೆ. ಅದು ನಿಜವಾಗಿರ್ತಕ್ಕಂತಹ ಮಹಿಳಾ ದಿನಾಚರಣೆ. ವಚನ ಸಾಹಿತ್ಯವನ್ನು ಉಳಿಸಿಕೊಳ್ಳಲಿಕ್ಕೋಸ್ಕರ ಏನು ಮಾಡ್ತಾರೆ, ಅಕ್ಕ ನಾಗಲಾಂಬಿಕೆ ತಾಯಿಯವರು ಗಂಗಾಂಬಿಕೆ ತಾಯಿಯವರು ಕಚ್ಚೆಯನ್ನು ಕಟ್ಟಿ ಹಿಂದೂ ವಚನ ಸಾಹಿತ್ಯವನ್ನು ಇಟ್ಕೊಂಡು ನಮ್ಮ ನೆತ್ತಿ ಹರಿಸಿ ವಚನ ಸಾಹಿತ್ಯವನ್ನು ನಮ್ಮ ಕೈಗೆ ಸುಲಭವಾಗಿ ಸರಳವಾಗಿ ಕೊಟ್ಟು ಹೋಗ್ತಾರೆ ನೋಡ್ರಿ. ಅದು ನಿಜವಾಗಿರ್ತಕ್ಕಂತಹ ಮಹಿಳಾ ದಿನಾಚರಣೆ. ನಾವಿವತ್ತು ಆಚರಿಸಬೇಕು ಆಚರಣೆ ಮಾಡಬೇಕು ಅಂದರೆ ಇಂತಹ ಕೆಲಸಗಳನ್ನು ಶರಣೆಯರ ಬಗ್ಗೆ ಕಾಂಪಿಟೇಷನ್ಗಳನ್ನು ಇಡಬೇಕು. ಅವರ ವಚನಗಳನ್ನು ಬರ್ಕೊಂಡು ಬರ್ರಿ, ವಚನಗಳನ್ನು ಓದ್ಕೊಂಡು ಬರ್ರಿ. ಇಲ್ಲಿಗೆ ಮುಗಿತಾ ಅವಾಗಿನಿಂದ ಪ್ರಾರಂಭವಾಗಿದ್ದು ಬೆಳವಡಿ ಮಲ್ಲಮ್ಮಗೂ ಬಂತು. ವಿಶ್ವದಲ್ಲಿ ಪ್ರಪ್ರಥಮವಾಗಿ ಮಹಿಳಾ ಸೈನ್ಯವನ್ನು ಕಟ್ಟಿರ್ತಕ್ಕಂತಹ ಏಕೈಕ ಹೋರಾಟಗಾರ್ತಿ ಯಾರಾದರೂ ಇದ್ದರೆ ಅದೇ ಬೆಳವಡಿ ಮಲ್ಲಮ್ಮನವರು. ಆಕೆ ಹುಟ್ಟಿದ್ದು ಎಲ್ಲಿ ಬೆಳೆದಿದ್ದು ಎಲ್ಲಿ ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ಅನ್ನುವಂತಹದ್ದು ನಮಗೆ ಹೆಮ್ಮೆ. ಇವೆಲ್ಲವನ್ನು ನಾವು ಆಲೋಚನೆ ಮಾಡಬೇಕಾಗುತ್ತೆ. ಮುಂದೆ ಬರ್ತಾರೆ ರಾಣಿ ಚೆನ್ನಮ್ಮ ತನ್ನ ಸಂಸ್ಥಾನವನ್ನು ಉಳಿಸಿಕೊಳ್ಳಲಿಕ್ಕೋಸ್ಕರ ಗಂಡ ಇಲ್ಲ ಅಂತ ಅಂದ್ರೂ ಕೂಡ ದತ್ತು ತಗೊಂಡಿರ್ತಕ್ಕಂತಹ ಮಗುವನ್ನು ಇಟ್ಕೊಂಡು ಆ ತಾಯಿ ಏನು ಮಾಡ್ತಾರೆ ಅಂತಂದರೆ ಖಡ್ಗವನ್ನು ಹಿಡಿದು ವೈರಿಗಳ ರುಂಡವನ್ನು ಚೆಂಡಾಡಿ ಏನು ಮಾಡ್ತಾರೆ, ತನ್ನ ಸಂಸ್ಥಾನಕ್ಕೋಸ್ಕರ ಪ್ರಾಣವನ್ನೇ ಕೊಡ್ತಾರೆ ವಿನಃ ಸ್ವಾಭಿಮಾನವನ್ನು ಯಾವತ್ತೂ ಬಿಟ್ಕೊಡ್ಲಿಲ್ಲ ಆ ತಾಯಿ. ಅಂತಹ ತಾಯಂದಿರ ಬದುಕು ನಾವಿವತ್ತು ಏನು ಮಾಡಬೇಕಾಗಿದೆ ಅಂದರೆ ಜಸ್ಟ್ ರಿಕ್ರಿಯೇಟ್ ಮಾಡಬೇಕು. ಅಂದಾಗ ನಾವು ಆಚರಿಸುವಂತಹ ಮಹಿಳಾ ದಿನಾಚರಣೆಗೆ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಮಟ್ಟಿಗೆ ಅರ್ಥ ಬರಬಹುದು ಅನ್ನೋದನ್ನು ಇದು ನನ್ನ ನಂಬಿಕೆ. ಯಾಕಂತಂದರೆ ಎಲ್ಲ ದಿನಾಚರಣೆಗಳ ಥರನೂ ಕೂಡ ಈ ಮಹಿಳಾ ದಿನಾಚರಣೆ ಆಗ್ಬಿಟ್ಟೈತೆ. ನಾವು ಮಹಿಳೆಯರಿಗೆ ಎಷ್ಟರ ಮಟ್ಟಿಗೆ ಗೌರವ ಕೊಡ್ತಾ ಇದ್ದೀವಿ ಅಂದರೆ, ನಾವು ಮಹಿಳೆಯರಿಗೆ ಎಷ್ಟರ ಮಟ್ಟಿಗೆ ಸ್ಪಂದಿಸ್ತಾ ಇದ್ದೀವಿ ಅಂದರೆ, ಮಹಿಳೆ ಕೇವಲ ಮಹಿಳೆಯರಿಗೆ ಪುರುಷರಿಂದ ಮಾತ್ರ ತೊಂದರೆ ಅಲ್ಲ, ಮಹಿಳೆಯರಲ್ಲೇ ಭಿನ್ನಾಭಿಪ್ರಾಯಗಳು ಸಾಕಷ್ಟು ಇದ್ದಾವೆ. ಮಹಿಳೆಯರಲ್ಲೂ ಕೂಡ ಒಂದು ಹೊಟ್ಟೆ ಕಿಚ್ಚು, ಒಂದು ದುರ್ಬುದ್ಧಿಗಳು ತುಂಬ ಇದ್ದಾವೆ. ಅವನ್ನೆಲ್ಲ ನಾವು ಇವತ್ತು ಬಿಡಬೇಕು. ಅವೆಲ್ಲವನ್ನು ಬಿಟ್ಟು ಸಮಾಜದಲ್ಲಿ ಉದಯೋನ್ಮುಖವಾಗಿ ನಾವು ಬೆಳೆಯೋಕೆ ಶುರು ಮಾಡಬೇಕು ಅಂತ ಅಂದರೆ ಈ ರೀತಿ ದಿನಾಚರಣೆಗಳು ಒಂದು ಅರ್ಥಕ್ಕೆ ಕೂಡ ಬರ್ತವೆ. ಈಗಲಾದರೂ ನಾವು ಬರೀ ವಾಟ್ಸಪ್ ಸ್ಟೇಟಸ್ಗೋಸ್ಕರ ಒಂದು ಆಚರಣೆಗೋಸ್ಕರ ಒಂದು ದಿನದ ಸೌಂದರ್ಯ ಸುಂದರವಾಗಿ ಕಾಣಲಿ ಅನ್ನೋದಕ್ಕೋಸ್ಕರ ನಾವು ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಬಾರ್ದು. ಅಂತಂದರೆ ಇದು ಜಸ್ಟ್ ಏನಾಗ್ಬಿಡುತ್ತೆ ಅಂತಂದರೆ ಒಂದು ಹಬ್ಬದ ರೀತಿಯೊಳಗೆ ಅಥವಾ ಮನೆಯೊಳಗೆ ಏನೋ ಒಂದು ಕಾರ್ಯಕ್ರಮ ಮಾಡಿ ಏನೋ ಒಂದು ಈವೆಂಟ್ ಅರೇಂಜ್ ಮಾಡ್ತಾರಲ್ಲ, ಹಂಗೆ ಒಂದು ದಿನಕ್ಕೆ ಅದು ಮುಗ್ದೋಗ್ಬಿಡುತ್ತೆ. ಬಟ್ ಅರ್ಥಪೂರ್ಣವಾಗಿ ನಾವು ಆಚರಿಸ್ಬೇಕಂತಂದರೆ ಎಷ್ಟೋ ಜನ ಶರಣೆಯರು, ಎಷ್ಟೋ ಜನ ಸ್ವತಂತ್ರ ಹೋರಾಟಗಾರ್ತಿಯರು, ಎಷ್ಟೋ ಜನ ಒಳ್ಳೊಳ್ಳೆ ಉತ್ತಮ ಸಾಧಕಿಯರು, ವಿಜ್ಞಾನಿಗಳು ಏನೇನಾಗಿ ಹೋಗಿದ್ದಾರೆ ನಮ್ಮ ಜಗತ್ತಿನೊಳಗೆ. ಇವತ್ತಿಗೂ ಕೂಡ ಸುನೀತಾ ವಿಲಿಯಮ್ಸ್ ಅವರು ಬಾಹ್ಯಾಕಾಶದಲ್ಲಿ ಇದ್ದಾರೆ. ನಾವು ಅವರ ಬದುಕನ್ನು, ಅವರ ಬರಹಗಳನ್ನು ಓದಿದಾಗ, ಅರ್ಥ ಮಾಡಿಕೊಂಡಾಗ, ಅವರ ಬಗ್ಗೆ ನಾವು ಮಾತಾಡಿದಾಗ, ಕೇವಲ ಮಾತಾಡುವುದು ಅಷ್ಟೇ ಅಲ್ಲ, ಅವರು ನಡೆದಿರ್ತಕ್ಕಂತಹ ದಾರಿಯೊಳಗೆ ಅವರು ಹೇಳಿರ್ತಕ್ಕಂತಹ 100 ಮಾತಿನಲ್ಲಿ ಒಂದು ಮಾತನ್ನಾದರೂ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಮ್ಮ ಮಹಿಳಾ ದಿನಾಚರಣೆಗೆ ಒಂದು ಅರ್ಥ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಬರುವೆ. ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.